ನಾಶನಕ್ಕೆ ಒಳಗಾದ ಜೀವಿತ ವ್ಯರ್ಥ ಪ್ರಯಾಸ, ನಿರಾರ್ಥಕತೆಯೇ ಪಾಪದ ಫಲ. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವು ನಮ್ಮ ಬಾಳಿಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಯಪಡಿಸ್ತಾ ಇದೆ. ಮನುಷ್ಯನು ತನ್ನ ಸುತ್ತಲೂ ಹಲವಾರು ನಿಷೇಧಗಳನ್ನು ಹಾಕಿಕೊಳ್ಳುತ್ತಾನೆ. ಆತ್ಮಿಕ ಜೀವಿತದಲ್ಲಿ ನೂತನ ಮನುಷ್ಯನಿಗೆ ಇರುವ ನಿಷೇಧಗಳ ವಿವರಣೆಗಳನ್ನು ಇಂದು ದೇವರು ನಮ್ಮ ಮುಂದೆ ಇಡುವಾಗ ಅದನ್ನು ತಿಳಿದುಕೊಳ್ಳಲು ಬನ್ನಿರಿ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸುತ್ತಾ ಬಂದಿದ್ದಿ, ಅದಕ್ಕಾಗಿಯೂ ಸ್ತೋತ್ರ. ಅವರೊಬ್ಬೊಬ್ಬರ ಅವಶ್ಯಕತೆಗಳನ್ನು, ಕೊರತೆಗಳನ್ನು ನೀಗಿಸಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಸ್ತಾ ಇದ್ದಿ. ಎಫೆಸದವರಿಗೆ ಬರೆದ ಪತ್ರಿಕೆ ಮೂಲಕ ಕಲಿತಂಥ ಒಂದೊಂದು ಆತ್ಮಿಕ ವಿಚಾರಗಳನ್ನು ಮರೆತು ಹೋಗದಂತೆ ಕೃಪೆ ತೋರಿಸು. ಅವರೊಬ್ಬೊಬ್ಬರನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಭದ್ರಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಜ್ಞಾನೋಕ್ತಿಗಳು 4:20. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಮಾಡಿದಂಥ ಎಲ್ಲ ವಿಚಾರಗಳನ್ನು ನೆನಪು ಮಾಡಿಕೊಳ್ಳೋಣ. ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ನೂತನ ಮನುಷ್ಯನಿಗಿರುವ ನಿಷೇಧಗಳು ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಹೀಗೆ ನೋಡುತ್ತೇವೆ. ಆದುದರಿಂದ ಅನ್ಯಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವರಾಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೂತನ ಮನುಷ್ಯನ ಪ್ರದರ್ಶನವನ್ನು ನೋಡಿದೆವು, ಹಿಂಜರಿಕೆಗಳನ್ನು ನೋಡಿದೆವು. ಈಗ ನಾವು ನೂತನ ಮನುಷ್ಯನ ನಿಷೇಧಗಳನ್ನು ನೋಡುತ್ತಿದ್ದೇವೆ. ಇದು ವಿಶ್ವಾಸಿಯ ಜೀವಿತದ ಋಣಾತ್ಮಕ ವಿಚಾರವಾಗಿದ್ದು ನಾವು ಇದನ್ನು ತಿಳಿಯುವುದು ಅವಶ್ಯವಾಗಿದೆ. ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡುತ್ತಿಲ್ಲ. ನೂತನ ನೈತಿಕತೆ ಕುರಿತು ನಾವು ಮಾತಾಡುತ್ತೇವೆ. ಇದು ಲೋಕದಲ್ಲಿನ ಹಳೇ ಪಾಪವಲ್ಲದೆ ಬೇರೆಯಲ್ಲ. ಪ್ರಿಯರೇ, ಕ್ರಿಸ್ತನಲ್ಲಿ ಸ್ವಾತಂತ್ರ್ಯ ಉಂಟು, ಆದರೆ ಅದು ಪಾಪ ಮಾಡುವುದಕ್ಕೆ ಪರವಾನಿಗೆಯಲ್ಲ. ಹೊಸ ಮನುಷ್ಯನಿಗಿರುವ ವಾಕ್ಯಾನುಸಾರ ನಿಷೇಧಗಳು ಜನರು ಮಾಡಿಕೊಳ್ಳುವ ನಿಷೇಧಗಳಲ್ಲ. ಸ್ತ್ರೀಯರು ಸೌಂದರ್ಯ ಸಾಧನಗಳನ್ನು ಉಪಯೋಗಿಸಬಾರದೆಂದು ಎಲ್ಲಿಯೂ ಬರೆದಿಲ್ಲ. ಸ್ತ್ರೀಯರಲ್ಲಿ ಕೆಲವರು ಉಪಯೋಗಿಸುತ್ತಿದ್ದ ಸೌಂದರ್ಯ ಸಾಧನಗಳ ಮೇಲಿಂದ ಅವರ ಆತ್ಮೀಕತೆಯ ಮಟ್ಟವನ್ನು ಅಳೆಯುವವರೂ ಇದ್ದಾರೆ. ಇನ್ನು ಅನೇಕ ಯುವತಿಯರು ಸೌಂದರ್ಯ ಸಾಧನಗಳನ್ನು ಉಪಯೋಗಿಸದೆ ಇರುವುದರಿಂದ ತಾವು ಆತ್ಮೀಯರೆಂದು ತಿಳಿದುಕೊಂಡಿದ್ದರು. ಕ್ರೈಸ್ತರು ತಮ್ಮಲ್ಲಿರುವುದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಅದರ ಅರ್ಥ ಅವರು ತಮ್ಮ ದೇಹವಿಡೀ ಬಣ್ಣಗಳಿಂದ ಅಲಂಕರಿಸಿಕೊಳ್ಳಬೇಕೆಂದಲ್ಲ. ಆದರೂ ಕೆಲವು ಕ್ರೈಸ್ತರು ವಾಕ್ಯದಲ್ಲಿಲ್ಲದ ಈ ನಿಯಮಗಳನ್ನು ಮಾಡಬೇಕೆನ್ನುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನೂತನ ಮನುಷ್ಯನಿಗೆ ದೇವರು ನಿಷೇಧಪಡಿಸುವಂಥದ್ದೆಲ್ಲವೂ ಆತನ ವಾಕ್ಯದಲ್ಲಿ ವಿರುದ್ಧ ರೀತಿಯಲ್ಲಿರುವಂಥದ್ದೇ. ಧನಾತ್ಮಕ ಯೋಚನೆಗಳ ಶಕ್ತಿಯ ಕುರಿತಾಗಿ ನಾವು ತುಂಬ ಕೇಳುತ್ತೇವೆ. ಸ್ವಲ್ಪ ಋಣಾತ್ಮಕ ಯೋಚನೆಗಳ ಶಕ್ತಿಯೂ ಬೇಕಾಗಿದೆ. ಏದೇನ್ ತೋಟದಲ್ಲಿ ಕೊಡಲ್ಪಟ್ಟ ಮೊದಲನೇ ಆಜ್ಞೆಯು ನಿಷೇಧವಾದದ್ದೆಂದು ಗಮನಿಸಿದ್ದೀರೋ? ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ
ಸತ್ತೇ ಹೋಗುವಿ ಎಂಬುದಾಗಿ. ಪ್ರಿಯರೇ, ದಶಾಜ್ಞೆಗಳನ್ನು ನೋಡಿರಿ, ಅವೆಲ್ಲವೂ ನಿಷೇಧಾತ್ಮಕವಾದದ್ದೇ, ಆದರೆ ಒಳ್ಳೆಯವುಗಳೇ ಆಗಿದ್ದವು. ಎಫೆಸ ಪತ್ರಿಕೆಯಲ್ಲಿ ನಾವು ಕೆಲವು ಋಣಾತ್ಮಕ ವಿಚಾರಗಳನ್ನು, ಆದರೆ ಒಳ್ಳೆಯವುಗಳಾಗಿರುವುದನ್ನು ನೋಡುತ್ತೇವೆ. ನಾವು ಅನ್ಯ ಜನರು ನಡಕೊಳ್ಳುವ ಪ್ರಕಾರ ನಡೆದುಕೊಳ್ಳಬಾರದು. ಇದು ಋಣಾತ್ಮಕ ವಿಚಾರವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಸ್ಥಳದಲ್ಲಿ ಪೌಲನು ವಿಶ್ವಾಸಿಯ ನಡತೆಯ ಪ್ರಾಯೋಗಿಕ ಸಂಗತಿಗಳ ಕುರಿತು ಹೇಳುತ್ತಾನೆ. ಇದರ ಕುರಿತು ವಚನ 1-3 ಪೀಠಿಕೆ ಹೇಳಿದ್ದಾನೆ. ಆದರೆ ಸಭೆಯ ಐಕ್ಯತೆಯ ಕುರಿತು ಮಾತನಾಡುತ್ತಾ ಮೊದಲಿನ ವಿಚಾರ ಮರೆಯಾಯಿತು. ಈಗ ಅವನು ಅನ್ಯಜನಗಳ ಜೀವಿತಗಳನ್ನು, ರಕ್ಷಣೆ ಹೊಂದುವ ಮೊದಲಿನ ಎಫೆಸದವರ ಜೀವಿತಗಳನ್ನು ತಿಳಿಸುತ್ತಾನೆ. 2ನೇ ಅಧ್ಯಾಯ 11-12 ಅವನು ಅವರು ಹೇಗೆ ದೂರವಾಗಿದ್ದಾರೆಂದು, ನಿರೀಕ್ಷೆಯಿಲ್ಲದವರು, ದೇವರಿಲ್ಲದವರೂ ಆಗಿದ್ದು ಪಾಪದಲ್ಲಿ ಜೀವಿಸುತ್ತಿದ್ದಾರೆಂದೂ ಹೇಳಿದ್ದಾನೆ. ಇದು ಅವರ ಚಿತ್ರಣವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನಾಶನ ಪಾತ್ರರಾದವರ ಚಿತ್ರಣ ಕೂಡ ಇದೇ ಆಗಿರುತ್ತದೆ. ಅನ್ಯಜನಗಳು ನಡಕೊಳ್ಳುವ 4 ರೀತಿಗಳನ್ನು ಪೌಲನು ತಿಳಿಸಿರುತ್ತಾನೆ. ಇದು ನಾಶನಕ್ಕೊಳಗಾದವರ ಜೀವಿತದ ವ್ಯರ್ಥ ಪ್ರಯಾಸ ಹಾಗೂ ನಿರಾರ್ಥಕತೆಯನ್ನು ತಿಳಿಸುತ್ತದೆ. ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ಎಂಬುದಾಗಿ ನೋಡುವಾಗ, ಪಾಪಗಳಿಂದ ತೃಪ್ತಿ ಸಿಗುತ್ತದೆಂಬ ವ್ಯರ್ಥ ಭ್ರಮೆಯಿಂದ ಎಷ್ಟು ಮಂದಿ ಈ ರೀತಿಯ ಜೀವಿತ ಜೀವಿಸುತ್ತಿದ್ದಾರೆ ನೋಡಿರಿ. ಪ್ರಿಯರೇ, ಅನೀತಿಯನ್ನೇ ಜೀವನ ಶೈಲಿಯೆಂದು ನಂಬಿಸುವವರಿಂದ ದಾರಿ ತಪ್ಪಿಸಲ್ಪಡುತ್ತಿರುವ ಯುವಕರನ್ನು ಕಂಡು ನಾನು ಕನೀಕರಿಸುತ್ತೇನೆ. ಒಬ್ಬಳು ಹುಡುಗಿ, ಮದುವೆಯಾಗದವಳು, ತನಗೆ 2 ಗರ್ಭಪಾತಗಳಾಗಿವೆ ಎಂದು ಹೇಳಿದಳು. 2 ಶಿಶುಗಳ ಕೊಲೆ. ದೇವರು ತನ್ನ ಮಕ್ಕಳಿಗಾಗಿ ಉದ್ದೇಶಿಸಿದ್ದ ಸಂತೋಷದ ಜೀವಿತ ಇದಲ್ಲ. ಅದು ಕಳೆದು ಹೋದ ಒಬ್ಬನ ಜೀವಿತ, ಮನಸ್ಸಿನ ವ್ಯರ್ಥತ್ವದ ನಡೆ. ಅದು ಜೀವಿತದ ಕುರಿತಾದ ಖಾಲಿಯಾದ ಭ್ರಮೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಅಮಲು ಪದಾರ್ಥಗಳ ಸೇವನೆ ಇನ್ನೊಂದು ಭ್ರಮೆಯಾಗಿದೆ. ಅಮಲುಕೋರತನ ಅನೇಕರನ್ನು ನಾಶಪಡಿಸಿದೆ. ಇಂಥ ಅಮಲು ಸೇವಿಸುತ್ತಿದ್ದ ಮಹಿಳೆಯೊಬ್ಬಳು ನಮ್ಮ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದು, ಈಗ ಆ ದುರ್ವ್ಯಸನದಿಂದ ಬಿಡಿಸಿಕೊಳ್ಳಲು ಹೆಣಕಾಡುತ್ತಿದ್ದಾಳೆ. ಆಕೆ ಹೇಳುತ್ತಾಳೆ, ಈ ರೀತಿ ಅಮಲು ದ್ರವ ಕುಡಿಯುವಂಥದ್ದು ಬಹು ಸುಧಾರಿತವೆಂದು ಕಂಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅಂದರೆ ನಾಶನ ಪಾತ್ರನಾದವನು ನೈತಿಕ ಮೌಲ್ಯಗಳ ಅರ್ಥವನ್ನೇ ತಿಳಿದವನಾಗಿದ್ದಾನೆ. ಈ ದಿನಗಳಲ್ಲಿ ಇದನ್ನೇ ಬೆಳೆಸುತ್ತಿದ್ದಾರೆ, ನೈತಿಕ ಮೌಲ್ಯಗಳ ಅರ್ಥವನ್ನು ಕಳಕೊಳ್ಳುವುದು. ಮುಂದಕ್ಕೆ ನೋಡುತ್ತೇವೆ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ ಎಂಬುದಾಗಿ ನೋಡುವಾಗ, ಇದು ಕ್ರಿಸ್ತನಿಲ್ಲದ ಮಾನವ ಜನಾಂಗದ ಚಿತ್ರಣವಾಗಿದೆ. ಇದು ಆದಾಮನ ಸಂತಾನದವರೆಲ್ಲರೂ ವಂಶ ಪಾರಂಪರ್ಯವಾಗಿ ಪಡಕೊಂಡು ಬಂದ ಆದಾಮನ ತಿರುಗಿ ಬೀಳುವಿಕೆಯಾಗಿದೆ. ಇದು ಮಾನವನ ಎಂಥ ಚಿತ್ರಣ! ತಾನು ಜೀವಿಸುತ್ತಿದ್ದೇನೆಂದು ಅವನು ನೆನೆಸುತ್ತಾನೆ. ಒಬ್ಬನು ತನ್ನ ವಾರದ ಸಂಪಾದನೆಯನ್ನೆಲ್ಲ ಒಂದು ರಾತ್ರಿ ಕ್ಲಬ್ಗಾಗಿ ಖರ್ಚು ಮಾಡಿದೆ ಎಂದು ಹೇಳಿದ. ಇದರಿಂದೇನು ಸಿಕ್ಕಿತು? ಒಳ್ಳೆ ಸಂತಸದ ಸಮಯವೋ? ವಿನೋದಕ್ಕಾಗಿ ಈ ರೀತಿ ಮಾಡುವುದು ಬಹಳ ಖರ್ಚಿನ ವಿಚಾರವಾಗಿದೆ. ಅವನು ದೇವರ ಜೀವದಿಂದ ದೂರವಾಗಿ ಹೋಗಿದ್ದಾನೆ. ದೇವರೊಂದಿಗೆ ಯಾವ ಸಂಪರ್ಕವೂ ಇರುವುದಿಲ್ಲ. ತನ್ನ ಅಪರಾಧ ಪಾಪಗಳಲ್ಲಿ ಅವನು ಸತ್ತವನಾಗಿದ್ದಾನೆ. ಇಂಥವನಿಗೆ ದೇವರೊಂದಿಗಿನ ಸಂಬಂಧದಲ್ಲಿರುವ ಅಗಣಿತವಾದ ಲಾಭಗಳ ಅಂದಾಜು ಇರುವುದಿಲ್ಲ. ಇದರ ಪರಿಣಾಮವಾಗಿ ಹೃದಯ ಕಠಿಣವಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವರಾಗಿದ್ದಾರೆ ಎಂಬುದಾಗಿ ನೋಡುವಾಗ, ಈ ರೀತಿಯ ನೈತಿಕ ಪತನದಲ್ಲಿ ಅಧಪತನದಲ್ಲಿ ಮುಂದುವರಿಯುತ್ತಾ ಪಾಪಗಳ ಕುರಿತಾಗಿ ಯಾವುದೇ ತಪ್ಪು ಭಾವನೆಗಳಿಲ್ಲದವರಾಗಿರುತ್ತಾರೆ. ಇದರ ಫಲವಾಗಿ ಅನೀತಿ, ದುರಾಶಾ ಕೃತ್ಯಗಳಲ್ಲಿ ಇನ್ನಷ್ಟು ಮುಳುಗಿ ಹೋಗುತ್ತಾರೆ. ಈ ರೀತಿಯ ವಿಷವರ್ತುಲದಿಂದಾಗಿ ಪಾಪದಲ್ಲಿ ಇನ್ನೂ ಆಳಕ್ಕೆ ಹೋಗುವ ಆಸೆಯುಳ್ಳವರಾಗುತ್ತಾರೆ. ಪ್ರಿಯರೇ, ಈ ರಾತ್ರಿ ನೀವು ಪಟ್ಟಣಕ್ಕೆಲ್ಲ ಕೆಂಪು ಬಣ್ಣ ಕೊಟ್ಟರೆ,
ನಾಳೆ ರಾತ್ರಿ ಅದೇ ಕೆಲಸಕ್ಕೆ ಹೆಚ್ಚು ಬಣ್ಣವೂ ದೊಡ್ಡ ಬ್ರಷ್ ಬೇಕಾಗುತ್ತದೆ. ಅಂದರೆ ಅನೈತಿಕತೆಯುಳ್ಳ, ಅತಿ ಆಳಕ್ಕೆ ಇಳಿಯುವ ಆಸೆಯುಳ್ಳವರಾಗುತ್ತಾರೆ. ಪಾಪದಲ್ಲಿರುವ ಮಾನವರಿಗೆ ಪಾಪದಿಂದ ತೃಪ್ತಿ ಸಿಗುವುದಿಲ್ಲ. ಅವರು ಪಾಪದಲ್ಲೇ ಮುಳುಗಿ ಹೋದವರಾಗಿರುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ಕೈ ಬಿಡಲ್ಪಟ್ಟ ಪಾಪಿಯಾದರೆ ಇದೇ ಸ್ಥಿತಿಗೆ ತಲುಪುತ್ತಿ. ನಿನ್ನನ್ನು ನೀನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳುವುದು ಎಷ್ಟೋ ಉತ್ತಮ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದೆಂದು ಕಲಿತುಕೊಳ್ಳಲಿಲ್ಲ. ಆತನನ್ನೇ ಕೇಳಿದಿರಲ್ಲ, ಆತನಲ್ಲಿಯೇ ಉಪದೇಶ ಹೊಂದಿದಿರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನ್ಯಜನಗಳ ಜೀವಿತದೊಂದಿಗಿನ ವ್ಯತ್ಯಾಸ ಇಲ್ಲಿ ತಿಳಿಸಲ್ಪಟ್ಟಿದೆ. ಯಾವನಾದರೂ ಯೇಸುವಿನ ಮಾತುಗಳನ್ನು ಕೇಳುವವನಾಗಿರದಿದ್ದರೆ ಯೇಸುವು ಅವನ ರಕ್ಷಕನಾಗಿರುವುದಿಲ್ಲ. ಕರ್ತನಾದ ಯೇಸು ಕುರುಬನಾಗಿದ್ದಾನೆ. ಆತನ ಕುರಿಗಳು ಆತನ ಸ್ವರಕ್ಕೆ ಕಿವಿಗೊಡುತ್ತವೆ. ನೀನು ಆತನ ಸ್ವರವನ್ನು ಕೇಳಲಿಲ್ಲವಾದರೆ ನೀನು ಆತನ ಕುರಿಯಲ್ಲ. ಅನ್ಯಜನಗಳನ್ನು ಅವರ ಸ್ವಭಾವದಿಂದ ಬೇರೆ ಮಾಡುವುದು ಯಾವುದು? ಅವರು ಏನು ಮಾಡಬೇಕಾಗಿದೆ? ಅವರು ಕ್ರಿಸ್ತನ ಮಾತುಗಳಿಗೆ ಕಿವಿಗೊಡಬೇಕು. ಆತನಿಂದ ಬೋಧನೆ ಹೊಂದಬೇಕು. ಆತನ ಕುರಿಗಳಲ್ಲದವರು ಆತನಿಗೆ ಕಿವಿಗೊಡುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ರಕ್ಷಿಸಲ್ಪಡದವನೊಬ್ಬನು ನನಗೆ ಪತ್ರ ಬರೆದು ನನ್ನ ಮಾತುಗಳನ್ನು ಒಪ್ಪುವುದಿಲ್ಲವೆಂದು ಹೇಳಿದರೆ ನನಗೇನೂ ಅದರಿಂದ ಬಾಧಕವಿಲ್ಲ. ಸರಿ, ನೀನು ನನ್ನ ಮಾತುಗಳನ್ನು ಒಪ್ಪಬೇಡ ಎಂದು ಹೇಳುತ್ತೇನೆ. ಒಂದು ವೇಳೆ ಅವನು ಒಪ್ಪಿಕೊಂಡರೆ ಏನೋ ತೊಂದರೆಯಿದೆ ಎಂದರ್ಥ. ರಕ್ಷಿಸಲ್ಪಟ್ಟವನು ಕರ್ತನಾದ ಯೇಸುವನ್ನು ತನ್ನ ಕುರುಬನೆಂದು ಒಪ್ಪಿಕೊಳ್ಳುತ್ತಾನೆ. ಅವನು ಕುರುಬನಿಗೆ ಕಿವಿಗೊಟ್ಟು ಆ ಕುರುಬನನ್ನು ಹಿಂಬಾಲಿಸುತ್ತಾನೆ. ಆದರೆ ರಕ್ಷಿಸಲ್ಪಡದವನು ತನ್ನದೇ ದಾರಿ ಹಿಡಿಯುತ್ತಾನೆ. ಯೇಸುವಿನಲ್ಲಿರುವ ಸತ್ಯೋಪದೇಶ ಎಂಬುದಾಗಿ ನೋಡುವಾಗ, ಆತನ ಈ ಲೋಕದ ಜೀವಿತವನ್ನು ಯಾರೂ ಅನುಸರಿಸುವುದು ಕಷ್ಟಕರವಾದರೂ ಯೇಸುವಿನ ಜೀವಿತವು ವಿಶ್ವಾಸಿಗೆ ಮಾದರಿಯಾಗಿದೆ. ಯೇಸುವು ಆ ದಾರಿಯಲ್ಲಿ ನಡೆದ ಪ್ರಥಮನು. ಈ ಲೋಕದ ಜೀವಿತಕ್ಕೆ ಆತನೇ ತಕ್ಕ ಮಾದರಿಯಾಗಿದ್ದಾನೆ. ನಮಗೋಸ್ಕರ ಮರಣದ್ವಾರವನ್ನು ಹಾದು ಹೋದವನು ಆತನೇ ಆಗಿದ್ದಾನೆ. ಯಾವ ವಿಶ್ವಾಸಿಯಾದರೂ ಈ ದಿನಗಳಲ್ಲಿ ಕತ್ತಲಲ್ಲಿರುವ, ಅಜ್ಞಾನಿಯಾಗಿರುವ, ಇಲ್ಲವೇ ಕುರುಡನಾಗಿರುವ ಅಗತ್ಯವಿಲ್ಲ. ಮುಂದಕ್ಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತಾದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತಾದು ಎಂಬುದಾಗಿ ನೋಡುವಾಗ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂಬುದೇ. ಹಳೆಯ ಮನುಷ್ಯನನ್ನು ನಾವು ತೆಗೆದುಹಾಕಬೇಕು. ನಮ್ಮ ಉಡುಪುಗಳನ್ನು ಬದಲಾಯಿಸಿದಂತೆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಅದು ಕೊಳಕಾದ ಹಳೆಯ ಉಡುಪನ್ನು ತೆಗೆದುಹಾಕಿ ಹೊಸದಾದ ಬಟ್ಟೆ ಹಾಕಿಕೊಂಡಂತಿದೆ. ಈ ಹಳೆಯದನ್ನು ತೆಗೆದು ಹೊಸದನ್ನು ಧರಿಸಿಕೊಳ್ಳುವುದು ನಮ್ಮ ಸ್ವಪ್ರಯತ್ನದಿಂದಾಗುವುದಿಲ್ಲ, ಇಲ್ಲವೇ ಕ್ರಿಸ್ತನ ನಡತೆಯನ್ನು ಅನುಸರಿಸಲು ಪ್ರಯತ್ನಿಸುವುದರಿಂದಲೂ ಆಗುವುದಿಲ್ಲ. ನಂಬುವ ವಿಶ್ವಾಸಿಗಾಗಿ ಈ ಕಾರ್ಯವು ಕ್ರಿಸ್ತನ ಮರಣದಿಂದಾಗಿ ಸಾಧಿಸಲ್ಪಟ್ಟಿದೆ. ನಮಗೆ ನಾವೇ ಉಡುಪು ಹಾಕಿಕೊಳ್ಳಲಾಗದ ಶಿಶುಗಳಂತೆ ನಾವಿದ್ದೇವೆ. ಒಂದು ಮಗು ತನ್ನ ಉಡುಪನ್ನು ತಾನೇ ಬದಲಾಯಿಸಲು ಆಗುವುದಿಲ್ಲವೆಂಬುದನ್ನು ನಾವು ಕಲಿತುಕೊಂಡಿದ್ದೇವೆ. ಪ್ರಿಯರೇ, ಕ್ರೈಸ್ತರಾಗಿ ಆ ಮಟ್ಟಕ್ಕೆ ನಾವು ಎಂದಿಗೂ ತಲುಪಲಾರೆವು. ಅದಕ್ಕಾಗಿ ನಾವು ಪ್ರಯತ್ನಿಸುವ ಅಗತ್ಯವೂ ಇಲ್ಲ. ಅದು ನಮಗಾಗಿ ಈಗಾಗಲೇ ಮಾಡಲ್ಪಟ್ಟಿದೆ.
ಹಳೆ ಮನುಷ್ಯನು ಕ್ರಿಸ್ತನ ಮರಣದಲ್ಲಿ ಕ್ರೂಜಿಗೆ ಹಾಕಲ್ಪಟ್ಟಿದ್ದಾನೆಂದು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಲಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ ಎಂಬುದಾಗಿ. ಪ್ರಿಯರೇ, ಹಳೆ ಮನುಷ್ಯನು ಕ್ರಿಸ್ತನಲ್ಲಿ ಕ್ರೂಜಿಗೆ ಹಾಕಲ್ಪಟ್ಟಿದ್ದಾನೆಂಬ ಸತ್ಯದ ಬೆಳಕಿನಲ್ಲಿ ನಾವು ಅದನ್ನು ಪವಿತ್ರಾತ್ಮನ ಬಲದಿಂದ ತೆಗೆದುಹಾಕಬೇಕು. ಮಾಂಸ ಸ್ವಭಾವವು ಅಂದರೆ ಹಳೆ ಸ್ವಭಾವವು ಈ ಜೀವಿತದಲ್ಲಿ ಪೂರಾ ತೆಗೆದುಹಾಕಲ್ಪಟ್ಟಿತೆಂದು ಇದರ ಅರ್ಥವಲ್ಲ. ನಾವು ಹಳೆ ಸ್ವಭಾವದಿಂದ ಬಿಡುಗಡೆ ಹೊಂದುವುದಿಲ್ಲ, ಆದರೆ ನಾವು ಅದರಲ್ಲೇ ಜೀವಿಸಬಾರದು. ಅಂದರೆ ಅದು ನಮ್ಮ ಜೀವಿತವನ್ನು ನಿಯಂತ್ರಿಸದಂತೆ ನಾವು ನೋಡಿಕೊಳ್ಳಬೇಕು. ಪ್ರಿಯರೇ, ಇದಕ್ಕೆ ಬದಲಾಗಿ ನಮಗೆ ಹೊಸ ಸ್ವಭಾವವು ಕೊಡಲ್ಪಡುತ್ತದೆ. ಅದು ಪವಿತ್ರಾತ್ಮನಿಂದುಂಟಾಗುವ ಪುನರ್ಜನ್ಮದ ಫಲವಾಗಿದೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈ ನೂತನ ಸ್ವಭಾವದಲ್ಲಿ ಹೊಸ ಮನುಷ್ಯರಾಗಿ ನಾವು ಜೀವಿಸಬೇಕು. ಈ ಮಹಾ ಸಂದೇಶವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ಇಲ್ಲಿ ಪುನರುಚ್ಚಾರವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿದೆ. ಇದು ಕ್ರಿಸ್ತನ ನೀತಿಯನ್ನು ನಮಗೆ ಒದಿಸಿದ್ದೆಂದು ತಿಳಿಸುತ್ತದೆ. ಇದೆಲ್ಲವೂ ದೇವರ ಪರಿಶುದ್ಧ ಗುಣಕ್ಕನುಸಾರವಾಗಿ ಮಾಡಲ್ಪಡಬೇಕಾಗಿದೆ. ನಾವು ಕ್ರಿಸ್ತನಲ್ಲಿ ನೀತಿವಂತರೆಂದು ಹೇಳಲ್ಪಟ್ಟು ಪರಲೋಕದಲ್ಲಿ ಕ್ರಿಸ್ತನಲ್ಲಿ ಕುಳ್ಳಿರಿಸಲ್ಪಟ್ಟಿರುವುದರಿಂದ ಈ ಲೋಕದ ನಮ್ಮ ನಡವಳಿಕೆಯು ನಮ್ಮ ಸ್ಥಾನಕ್ಕೆ ಯೋಗ್ಯವಾದದ್ದಾಗಿರತಕ್ಕದ್ದು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನೂ ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದರೆ ನಾವೊಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು 17ನೇ ವಚನದಲ್ಲಿ ಪ್ರಾರಂಭಿಸಿದ ನಿಷೇಧಗಳ ಕುರಿತು ತಿರುಗಿ ಮಾತನಾಡುತ್ತಾನೆ. ವಿಶ್ವಾಸಿಯು ಅನ್ಯಜನಗಳಂತೆ ನಡೆದುಕೊಳ್ಳಬಾರದು. ಈ ಎಚ್ಚರಿಕೆಗಳು ಪತ್ರಿಕೆಯ ಉಳಿದ ಭಾಗದಲ್ಲೂ ಮುಂದುವರಿದಿದೆ. ಪ್ರತಿಯೊಬ್ಬನೂ ಸತ್ಯವನ್ನೇ ಆಡಲಿ ಎಂಬುದಾಗಿ ನೋಡುವಾಗ ಈ ಎಚ್ಚರಿಕೆ ಉಳಿದೆಲ್ಲದರ ಪ್ರಥಮದ್ದಾಗಿದೆ. ಕ್ರಿಸ್ತನ ಕ್ರೂಜಿಯಲ್ಲಿ ಹಳೆಯ ಮನುಷ್ಯನು ತೆಗೆದುಹಾಕಲ್ಪಟ್ಟಾಗ ಸುಳ್ಳು ಮಾತಾಡುವ ನಾಲಿಗೆ, ಮೋಸ ಮಾಡುವ ಹೃದಯಗಳು ಕೂಡ ಕ್ರೂಜಿಗೆ ಹಾಕಲ್ಪಟ್ಟಾಗಿದೆ. ಯೇಸು ನಮಗಾಗಿ ಸಾಯಬೇಕಾದದಕ್ಕೆ ಒಂದು ಕಾರಣವೆಂದರೆ ನೀನು ಸುಳ್ಳುಗಾರರಾಗಿರುವುದರಿಂದ ನಾವು ಯಾವಾಗಲೂ ಸತ್ಯವನ್ನೇ ಆಡಬೇಕು. ದಾವೀದನು ಹೇಳಿದ್ದಾನೆ, ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದಾಗಲು ಎಂಬುದಾಗಿ ಕೀರ್ತನೆ 116 11ನೇ ವಚನದಲ್ಲಿ ಓದುತ್ತೇವೆ. ಈ ವಚನವನ್ನು ಡಾಕ್ಟರ್ WI ಕೇರಲ್ ಎನ್ನುವವರು ತುಂಬಾ ಹಿಂದೆ ಹೇಳಿದ್ದು ನನಗೆ ನೆನಪಿದೆ. ದಾವೀದನು ತಾನು ಇದನ್ನು ಅವಸರದಿಂದ ಹೇಳಿದನೆಂದು ನೆನೆಸಿದ್ದಾನೆ. ನಾನು ಈ ಕುರಿತು ತುಂಬಾ ಯೋಚಿಸಿದ್ದೇನೆ. ದಾವೀದನು ಹೇಳಿದ್ದು ಸತ್ಯವಾಗಿಯೇ ಇರುತ್ತದೆ. ಪ್ರಿಯರೇ, ಸತ್ಯವನ್ನು ಹೇಳುವುದರಿಂದ ಸಾಮಾನ್ಯ ಸಭೆಗಳಲ್ಲಿನ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಕ್ರೈಸ್ತರೊಳಗೆ ಕೇಳಿಬರುವ ಎಲ್ಲ ವಿಧದ ಸುಳ್ಳುಗಳನ್ನು ಸರಿಪಡಿಸಬೇಕೆಂಬ ನನ್ನ ಯೋಚನೆಯನ್ನು ಎಂದೋ ಬಿಟ್ಟುಬಿಟ್ಟಿದ್ದೇನೆ. ನನ್ನ ಎಲ್ಲ ಸಮಯವನ್ನು ಅದಕ್ಕಾಗಿ ಕಳೆಯಬೇಕಾದೀತು. ವಿಶ್ವಾಸಿಗಳು ಒಂದೇ ಶರೀರದ ಅಂಗಗಳಾಗಿರುವುದರಿಂದ ಸತ್ಯವನ್ನೇ ಆಡಬೇಕಾದದ್ದು ಅತೀ ಅವಶ್ಯವಾಗಿದೆ. ಪ್ರಿಯರೇ, ಕ್ರಿಸ್ತೋತ್ತಮರು ಈ ಹಾಸ್ಯಾಸ್ಪದ ಹೋಲಿಕೆ ಕೊಟ್ಟಿದ್ದಾರೆ. ಅದೇನೆಂದರೆ, ಆದರೆ ಅದು ಸತ್ಯವನ್ನೇ ತಿಳಿಸುವಂಥದ್ದಾಗಿದೆ. ಕಣ್ಣು ಕಾಲಿಗೆ, ಕಾಲು ಕಣ್ಣಿಗೆ ಸುಳ್ಳು ಹೇಳದಿರಲಿ. ಆಳವಾದ ಹೊಂಡವೊಂದರ ಬಾಯಿಯು ಹಲ್ಲುಗಳಿಂದ ಮುಚ್ಚಿ ಹೋಗಿರುವುದಾದರೆ ಅದು ಕಣ್ಣಿಗೆ ಸಮತಟ್ಟು ನೆಲದಂತೆ ಕಾಣಬಹುದು. ಆಗ ಕಣ್ಣು ಕಾಲನ್ನು ಈ ಬಗ್ಗೆ ವಿಚಾರಿಸಿ ಅದು ಗಟ್ಟಿಯಾದ ನೆಲವೋ ಒಳಗೆ ಟೊಳ್ಳಾಗಿರುವ ಹೊಂಡವೋ ಎಂದು ತಿಳುಕೊಳ್ಳಲು ಹೇಳುವುದಿಲ್ಲ. ಆಗ ಕಾಲು ಸುಳ್ಳು ಹೇಳಿ ಇದ್ದ ಸತ್ಯವನ್ನು ಮರೆಮಾಚಿದರೆ, ಇಲ್ಲವೇ ಕಣ್ಣು ತನಗೆ ಕಾಲಿನ ಬಳಿ ಕಂಡ ಸರ್ಪ ಅಥವಾ ಕ್ರೂರ ಮೃಗದ ಕುರಿತಾಗಿ ಸುಳ್ಳು ಹೇಳಿದರೆ? ಪ್ರಿಯರೇ, ಕಾಲು ಕಣ್ಣಿಗೆ ಮೋಸ ಮಾಡುವುದಿಲ್ಲ. ಯಾಕೆಂದರೆ ಅವೆರಡೂ ಒಂದೇ ಶರೀರದ ಅಂಗಗಳಾಗಿವೆ. ಕಣ್ಣು ಕೂಡ ಕಾಲಿಗೆ ಮೋಸ ಮಾಡಲಾರದು. ಅದರಿಂದ ಸಭೆಯಲ್ಲಿ
ಪ್ರಾಮಾಣಿಕತೆ ಹಾಗೂ ಸತ್ಯ ಸದಸ್ಯರೊಳಗೆ ಇರಬೇಕಾಗಿದೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಎಂಬುದಾಗಿ ನೋಡುವಾಗ, ಕೆಲವು ಜನರ ಮೇಲೆ ಹಾಗೂ ಕೆಲವು ಪರಿಸ್ಥಿತಿಗಳ ಕುರಿತು ವಿಶ್ವಾಸಿಯು ಕೋಪಗೊಳ್ಳಬಹುದು. ಈ ದಿನಗಳಲ್ಲಿ ಜನರ ಅಭಿಪ್ರಾಯವೆಂದರೆ, ಒಬ್ಬ ಕ್ರೈಸ್ತನು ಎಲ್ಲ ಸಮಯ ಸಂದರ್ಭಗಳಲ್ಲೂ ಶಾಂತನಾಗಿ ಇರತಕ್ಕದ್ದು ಎಂದು. ನನ್ನ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳುತ್ತೀರೋ? ಸತ್ಯದ ಹೋರಾಟದಲ್ಲಿ ಯಾವ ವಿಶ್ವಾಸಿಯೂ ತಟಸ್ಥವಾಗಿರಲು ಸಾಧ್ಯವಿಲ್ಲ. ಅವನು ಸುಳ್ಳಿನ ಹರಟೆಯ ಮಾತುಗಳನ್ನು, ಅದರಲ್ಲೂ ಬೇರೆ ಕ್ರೈಸ್ತರ ಕುರಿತಾಗಿದ್ದರೆ ಸಹಿಸಲೇಬಾರದು. ಆದರೆ ಅಂಥ ವ್ಯಕ್ತಿಗಳನ್ನು ನಾವು ಆಳವಾದ ಹಾಗೇ ದ್ವೇಷದಿಂದ ಕಾಣಬಾರದು. ವಿಶ್ವಾಸಿಯ ಜೀವಿತದಲ್ಲಿ ಹೊಟ್ಟೆಕಿಚ್ಚು ಇರಬಾರದು. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಹೊಟ್ಟೆಕಿಚ್ಚು ಹೆಪ್ಪುಗಟ್ಟಿದ ಕೋಪವಾಗಿದೆ. ತಪ್ಪಾದದನ್ನು ಸರಿಪಡಿಸಿದ ಬಳಿಕ ಯಾವ ವೈರತ್ವ ಉಳಿಯಬಾರದು. ಕ್ಷಮಿಸಿ ಮರೆತು ಬಿಡು ಎಂಬ ತತ್ವ ಉಪಯೋಗವಾಗಬೇಕು. ದ್ವೇಷ, ಪಾಪದ ಭಾವನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದರಿಂದ ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಆಸ್ಪದ ಕೊಟ್ಟಂತಾಗುತ್ತದೆ. ಅನೇಕರ ಜೀವಿತದಲ್ಲಿ ಇಂತಹ ಸ್ವಭಾವಗಳಿರುತ್ತವೆ. ಅವರು ಕೆಲವರನ್ನು ಹಾಗೆ ಮಾಡುತ್ತಾರೆ. ಅವರು ಆ ಭಾವವನ್ನು ಜಯಿಸಿ ಅವರನ್ನು ಕ್ಷಮಿಸುವುದಕ್ಕೆ ಸಿದ್ಧರಿಲ್ಲ. ಒಬ್ಬನು ತನ್ನ ಸುಳ್ಳನ್ನು ಬಿಟ್ಟು ಬಿಡಲು ಸಿದ್ಧನಿದ್ದರೆ ನಾವು ಅವನನ್ನು ಕ್ಷಮಿಸಲು ತಯಾರಿರಬೇಕು. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕೋಪವನ್ನು ತೋರಿಸಿದನು. ಆತನು ಸಭಾಮಂದಿರದೊಳಕ್ಕೆ ಹೋದಾಗ ಅಲ್ಲಿ ಕೈಬತ್ತಿದವನೊಬ್ಬನಿದ್ದನು. ಯೇಸು ಏನು ಮಾಡುತ್ತಾನೆಂದು ಪರೀಕ್ಷಿಸಲಿಕ್ಕಾಗಿ ಫರಿಸಾಯರು ಆ ಮನುಷ್ಯನನ್ನು ಅಲ್ಲಿ ಇಟ್ಟಿದ್ದರೆಂಬ ವಿಚಾರ ಯೇಸುವನ್ನು ಸಿಟ್ಟಿಗೆಬ್ಬಿಸಿತು. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ. ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು ಎಂಬುದಾಗಿ. ಇಂಥ ಕಾರ್ಯ ಮಾಡಿದಕ್ಕಾಗಿ ಯೇಸು ಫರಿಸಾಯರ ಮೇಲೆ ಕೋಪಗೊಂಡನು. ದೇವರು ದುಷ್ಟರ ಮೇಲೆ ದಿನವಿಡೀ ಕೋಪದಿಂದಿರುತ್ತಾನೆಂದು ಅವರು ತಮ್ಮ ದುಷ್ಟತನ ಬಿಟ್ಟು ಆತನ ಕಡೆಗೆ ತಿರುಗಿದಾಗ ಆತನು ಅವರನ್ನು ರಕ್ಷಿಸುವನೆಂದು ಬರೆದದೆ. ವಿಶ್ವಾಸಿಯ ಮನೋಭಾವ ಈ ರೀತಿ ಇರಬೇಕು. ಪ್ರಿಯರೇ, ಅನೇಕ ಸಮಸ್ಯೆಗಳಿದ್ದ ಒಂದು ಸಭೆಯಲ್ಲಿನ ಮೇಲ್ವಿಚಾರಕನು ಅಲ್ಲೇ ಉಳಿದಿದ್ದನು. ಅಲ್ಲಿ ತೊಂದರೆ, ಕಹಿಮನಸ್ಸು ಹಾಗೂ ಗುಂಪುಗಾರಿಕೆಗಳಿದ್ದವು. ಸಭಾಪಾಲಕರು ಬದಲಾಗುತ್ತಿದ್ದರು, ಆದರೆ ಈ ಮೇಲ್ವಿಚಾರಕನು ಅಲ್ಲೇ ಇದ್ದನು. ಅವರನ್ನು ತಿಳಿದಿದ್ದ ಒಬ್ಬರು ಕೇಳಿದರು, ಇಂಥ ಸ್ಥಿತಿಯಲ್ಲಿ ನೀನು ಹೇಗೆ ಇಲ್ಲೇ ಮುಂದುವರಿಯುತ್ತಾ ಇದ್ದೀ ಎಂಬುದಾಗಿ. ನಾನು ತಟಸ್ಥನಾಗಿರುವುದರಿಂದ ಅವರು ನನ್ನನ್ನು ಬೇಕಾದ ಕಡೆಗೆ ದೂಡಬಹುದು ಎಂದು ಅವನು ಹೇಳಿದನು. ಪ್ರಿಯರೇ, ಅನೇಕರು ಕ್ರೈಸ್ತರಾಗಿರುವುದೆಂದರೆ ಇದೇ ಎಂದು ಭಾವಿಸುತ್ತಾರೆ. ಕ್ರೈಸ್ತನು ಎಂದೂ ತಟಸ್ಥನಾಗಿರಲು ಸಾಧ್ಯವಿಲ್ಲವೆಂದು ನಾನು ಹೇಳುತ್ತೇನೆ. ನಾವು ಯುದ್ಧದಲ್ಲಿದ್ದೇವೆ. ಇದರ ಕುರಿತು ಮುಂದಕ್ಕೆ ನೋಡಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತ ಎಂದಿಗೂ ತಟಸ್ಥವಾಗದೇ ಇರಲಿ. ನಾವು ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡುತ್ತಾ ಆತನ ವಾಕ್ಯವನ್ನು ಕೈಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಈ ನಮ್ಮ ಆತ್ಮಿಕ ಯುದ್ಧದಲ್ಲಿ ಮುಂದೆ ಸಾಗಿ ಗೆಲ್ಲೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಒಬ್ಬ ವಿಶ್ವಾಸಿಗೆ ಕ್ರಿಸ್ತನಲ್ಲಿ ಸ್ವಾತಂತ್ರ್ಯ ಉಂಟು. ಅದು ಪಾಪ ಮಾಡುವುದಕ್ಕೆ ಅಲ್ಲ. ಕೆಲವರು ದೇವರ ವಾಕ್ಯದಲ್ಲಿದ್ದ ಇಲ್ಲದ ನಿಯಮಗಳನ್ನು ತಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ತಾರೆ. ನೂತನ ಮನುಷ್ಯರಾದ ನಾವು ಹೊಸ ಸ್ವಭಾವವನ್ನು ಹೊಂದಿದವರಾಗಿ ತಟಸ್ಥರಾಗದೆ ಕ್ರಿಸ್ತ ನಂಬಿಕೆಯಲ್ಲಿ ಮುಂದಕ್ಕೆ ಹೋಗೋಣ. ಪ್ರಿಯ ವೀಕ್ಷಕರೇ, ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾನೆ ಎಂದು ನಾವು ಬಲ್ಲೆವು. ದೇವರಿಂದ ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ತಿಳಿಯಪಡಿಸಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ, ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು.